ಅಂದಾಗ ಈ 21 ವಿದ್ಯಾರ್ಥಿಗಳು ಏನು ಬಲಿಯಾದ ಆತ್ಮಹತ್ಯೆ ಮಾಡಿಕೊಂಡ್ರು. ಇದ್ರ ಬಗ್ಗೆ ಕ್ಷಮೆ ಕೇಳ್ತಾರೆ. ಅದರಲ್ಲೂ ಜಂತರ್ ಮಂತರಲ್ಲಿ ಆದಂತಹ ದಾಳಿಗೆ ಇವರು ಕ್ಷಮೆ ಕೇಳ್ತಾರೆ ಅಥವಾ ಗೋಲ್ಮೋಲ್ ಮಾಡಿ ದಾಟಗಳಿಗೆ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಇವತ್ತಿದ್ದು ದೊಡ್ಡ ಚರ್ಚೆ ನಡೀತಾ ಇದೆ. ಭಾಳ ಜನ ಇಲ್ಲ ಗೋಲ್ಮೋಲ್ ಮಾಡಿ ದಾಟ್ಕೊಂಡು ಹೋಗ್ತಾರೆ, ಉತ್ತರ ಕೊಡುವುದಿಲ್ಲ ಅವರು ಅಂತಾರೆ. ನಿಜವಾಗಿ ದೊಡ್ಡವ ಯಾವಾಗ ಆಗ್ತಾನೆ ಮನುಷ್ಯಪ್ಪ ಅಂದ್ರೆ ತನ್ನ ತಪ್ಪನ್ನು ಒಪ್ಕೊಂಡಾಗ ಅಥವಾ ಕ್ಷಮೆ ಕೇಳಿದಾಗ ದೊಡ್ಡವ ಆಗ್ತಾನೆ. ಆದರೆ ಈಗಾಗಲೇ ಮೋದಿಯವರಾಗಿರ್ಬೋದು ಅಥವಾ ಶಾರ್ ಅವರ ಇತಿಹಾಸ ಆಗಿರ್ಬೋದು ಈ ಕ್ಷಮೆ ಕೇಳುವಂಥ ಅವರಲ್ಲಿ ಇಲ್ಲ ಅಂತೇಳಿ ಭಾಳಷ್ಟು ರಾಜಕೀಯ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ದೊಡ್ಡ ಚರ್ಚೆ ಇರೋದು ಇವತ್ತಿನ ಉತ್ತರ ಕೊಡ್ತಾರೆ. ಅದರಲ್ಲೂ ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡ್ಕೊಳ್ತಾರೆ. ಯಾಕಂದರೆ ಕ್ಷೇತ್ರ ಮರುವಿಂಗಡಣೆ ಅವ್ರಿಗೆ ಭಾಳ ಅವಶ್ಯಕ BJPಗೆ, ಅದರಲ್ಲೂ ಮೋದಿ ಮತ್ತು ಶಾರ್ ಅವರಿಗೆ. ಅವ್ರು ಆಡಳಿತ ಉಳಿಬೇಕಾಗಿದ್ದರೆ 850 ಕ್ಷೇತ್ರವನ್ನು ಮಾಡಿಕೊಳ್ಳೇಬೇಕು. ಯಾಕಂದರೆ ಹೆಚ್ಚು ಉತ್ತರ ಭಾರತದಲ್ಲಿ ಆಗ್ತದೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ BJP ಗಾಳಿದ ನಾವು ಮುಂದಿನ ಇನ್ನೂ 10-20 ವರ್ಷ ಆಳ್ಬೋದು ಅನ್ನೋ ತರ್ಕಲೆ ಈ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಮಾಡಿಕೊಡಬಾರದು ಅನ್ನೋದು ದಕ್ಷಿಣ ಭಾರತದ ರಾಜ್ಯಗಳ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಒಕ್ಕೊರಲ ಅಭಿಪ್ರಾಯ. ಇವತ್ತು ಕಾಂಗ್ರೆಸ್ ಮತ್ತು DMK ಮಧ್ಯದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಆಗಿರ್ಬೋದು, ವಿರೋಧ ಇರ್ಬೋದು. ಆದರೂ ಡಿಲಿಮಿಟೇಷನ್ ಬಂದಾಗ ನಾವು ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಅನ್ನೋದು ಈಗ ಸ್ಪಷ್ಟಪಡಿಸ್ತಾ ಇದ್ದಾರೆ. ಮತ್ತು ಅಲ್ಲಿ ಸುಲಭದ ಕೆಲಸ ಅಲ್ಲ, ಭಾಳ ಹೆವಿ ಅದ. ಈಗ ಅನ್ಬೋದು 350 ಇದ್ದಾವ ಅಂತೇಳಿ, ಇನ್ನೇನು ಭಾಳ ಇಲ್ಲ. ಹಂಗಾದ್ರೆ ಏನು ಮಾಡ್ಬೋದು? ಈ ಹಿಂದೊಂದು ನಡೆದ ಘಟನೆ ಅದ. ಈ ಅದರಲ್ಲೂ ಮುಖ್ಯವಾಗಿ ಈ ಇಲೆಕ್ಷನ್ ಕಮಿಷನದ 2-1 ಅಂದ್ರೆ ಒಬ್ಬರು ಪ್ರಧಾನಿ, ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರು, ಮತ್ತೊಬ್ಬರು ಸರ್ಕಾರದ ಒಬ್ಬ ವ್ಯಕ್ತಿ ಕೂಡ್ಕೊಂಡು ಇಲೆಕ್ಷನ್ ಕಮಿಷನ್ ಆರಿಸಬೇಕು, ಆಯ್ಕೆ ಮಾಡಬೇಕು ಅಂತ ಕಾನೂನು ಮಾಡಿದಾಗ ಆ ಸಂದರ್ಭದಲ್ಲಿ 140 MP ಡಿಸ್ಕ್ವಾಲಿಫೈ ಮಾಡಿದ್ರು ಈ ನೆನಪಿಲ್ಲ ನಮಗೆ. ಹೀಗಾಗಿ ಇವತ್ತು ಕಾಂಗ್ರೆಸ್ಸಿಗರನ್ನ SP ಇನ್ನುಳಿದವ್ರನ್ನ ಒಂದೇ